ಕರ್ತನ ಪ್ರೀತಿಯಲ್ಲಿ ಸೇರಿ ಬಂದಿರುವಂಥ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ನಮ್ಮ ರಕ್ಷಕನೂ ಒಡೆಯನೂ ವಿಮೋಚಕನೂ ಆಗಿರುವಂಥ ಯೇಸು ಕ್ರಿಸ್ತರ ಪರಿಶುದ್ಧವುಳ್ಳ ನಾಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಈ ಉದಯ ಕಾಲದ ಶುಭಾಭಿವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ಪರಲೋಕದಲ್ಲಿರುವಂಥ ಮಹಾದೇವರು ನಮ್ಮನ್ನು ಕನಿಕರಿಸಿ, ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಸಜೀವರ ಲೆಕ್ಕದಲ್ಲಿರಿಸಿ ಈ ವಾರದ ಮೊದಲನೇ ದಿನದಲ್ಲಿ ನಮ್ಮ ತಂದೆಯಾದ ದೇವರನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂಥ ಈ ಒಂದು ಸೌಭಾಗ್ಯವನ್ನು ಕೊಟ್ಟಂಥ ಆ ದೇವಾದಿ ದೇವರಿಗೆ ಕೂಡ ನಾನು ಕೃತಜ್ಞತೆಗಳು, ಸ್ತೋತ್ರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಪ್ರಪಂಚದಲ್ಲಿ, ಈ ಭೂಮಿಯ ಮೇಲೆ ಎಲ್ಲದಕ್ಕಿಂತಲೂ ದೊಡ್ಡ ಆತನು ದೇವರು. ದೇವರಿಗಿಂತ ದೊಡ್ಡವರು ಯಾರಾದರೂ ಇದ್ದಾರಾ? ಇಲ್ಲ. ಆತನ ಬಾಯಿಂದ ಬರುವಂಥ ಮಾತು, ಆತನ ವಾಕ್ಯವೂ ಕೂಡ ಎಲ್ಲದಕ್ಕಿಂತ ದೊಡ್ಡದು. ಎಲ್ಲದಕ್ಕಿಂತ ದೊಡ್ಡದು ಯಾವುದಂದರೆ ದೇವರ ಬಾಯಿಂದ ಬರುವಂಥ ಆತನ ನುಡಿಗಳು, ಆತನ ಮಾತುಗಳು. ಆ ದೇವರ ಮಾತುಗಳು, ಆ ದೇವರ ವಾಕ್ಯವು ಎಲ್ಲರಿಗೆ ದೊಡ್ಡದನ? ಎಲ್ಲರಿಗೂ ದೊಡ್ಡದ? ದೇವರ ವಾಕ್ಯವು ಎಲ್ಲರಿಗೂ ದೊಡ್ಡದಲ್ಲ. ಯಾರಿಗೆ ದೊಡ್ಡದು ಅಂತಂದ್ರೆ, ಆ ವಾಕ್ಯವನ್ನು ಯಾರು ಗ್ರಹಿಸಿಕೊಳ್ತಾರೋ, ಯಾರು ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಾರೋ ಅವರಿಗೆ ಅದು ದೊಡ್ಡದು. ವಾಕ್ಯಗಳು, ಆತನ ನುಡಿಗಳು ತಿಳಿಯಲಾರದಂಥ ಜನರಿಗೆ, ಆತನ ಮಾತುಗಳನ್ನು ತಿಳಿಯಲಾರದಂಥ ಪ್ರಜೆಗಳಿಗೆ, ಆತನ ಮಾತಿನ ಮೇಲೆ ನಂಬಿಕೆ ಇಡದಂಥ ಜನರಿಗೆ, ನಂಬಲಾರದಂಥ ಪ್ರಜೆಗಳಿಗೆ ಆತನ ಮಾತು ಹೇಗಿರುತ್ತದೆ ಅಂತಂದ್ರೆ ಹುಚ್ಚುತನವಾಗಿರ್ತದೆ. ಹೇಗಿರ್ತದ? ಹುಚ್ಚುತನ ಮಾತಾಗಿರ್ತದ. ಅದಕ್ಕೆ ಯಾರಿಗೆ ಅದು ವಾಕ್ಯ ದೊಡ್ಡದು, ಎಲ್ಲದಕ್ಕಿಂತ ಮಿಗಿಲಾದದ್ದು, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ನೋಡಿದಾಗ, ಆತನ ಮಾತನ್ನು ಅರ್ಥ ಮಾಡಿಕೊಂಡಂಥವರಿಗೆ, ಆತನ ಮಾತುಗಳನ್ನು ಗ್ರಹಿಸಿದವರಿಗೆ ಮಾತ್ರ ಆ ವಾಕ್ಯವು ಎಲ್ಲರಿಗಿಂತಲೂ ವಾಕ್ಯವು ದೊಡ್ಡದಾಗಿರುತ್ತೆ. ಅದಕ್ಕಾಗಿ ನಾವು ದೇವರ ವಾಕ್ಯ ಅಂತಂದ್ರೆ ಬಹಳ ನಾವು ಹಗುರವಾಗಿ ತೆಗೆದುಕೊಳ್ಬಾರ್ದು. ಯಾಕೆ ಅಂತಂದ್ರೆ ದೇವರ ಮಾತು ಬಹಳ ಶಕ್ತಿಯುಳ್ಳಂತಾಗಿದೆ. ನಾವು ಆದಿಕಾಂಡದಲ್ಲಿ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು. ಉಂಟಾಗಲಿ ಅಂದ ತಕ್ಷಣನೇ ಏನಾಯ್ತು? ಉಂಟಾಗ. ಅಂದ್ರೆ ವಾಕ್ಯಕ್ಕೆ ಇರುವಂತ ಶಕ್ತಿ, ಆ ದೇವರ ಮಾತಿನಲ್ಲಿ ಇರುವಂತ ಆ ಒಂದು ಬಲ ಎಂಥದ್ದು ಅಂತೇಳಿ ನಾವು ನೋಡಿದಾಗ, ದೇವರು ಈ ಜಗತ್ತನ್ನ ಬರೀ ತನ್ನ ಬಾಯಿಯ ಮಾತಿನಿಂದ ಆತನು ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ವಾಕ್ಯವು ನಮ್ಮ ಬಳಿಗೆ ಬಂದದಂದ್ರೆ, ಆತನ ನುಡಿಗಳು ನಮ್ಮ ಬಳಿಗೆ ಬಂದದಂದ್ರೆ, ನಾವೆಲ್ಲರೂ ಬಹಳ ಜಾಗೃತಿಯಿಂದ, ಬಹಳ ಎಚ್ಚರಿಕೆಯಿಂದ ಆತನ ನುಡಿಗಳನ್ನು ಕೇಳುವಂತ ಒಂದು ಜವಾಬ್ದಾರಿ, ಆ ಒಂದು ಬಾಧ್ಯತೆ ನಮ್ಮ ಮೇಲೆ ಇದೆ. ಯಾಕಂದ್ರೆ ಆತನ ನುಡಿಗಳನ್ನ ತಿರಸ್ಕಾರ ಮಾಡಿದಂಥವರ ಪರಿಸ್ಥಿತಿ ಏನಾಗುತ್ತದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಯೇಸು ಕ್ರಿಸ್ತರು ಕೂಡ ಆತನನ್ನು ನಂಬಿದಂಥ ಯಹೂದ್ಯರಿಗೆ
ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ? ಯೋಹಾನನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನದಲ್ಲಿ ಏನಿದೆ ಎನ್ನುವಂಥದ್ದನ್ನು ನಾವು ಒಂದು ಸತಿ ನೋಡೋಣ. ಯೋಹಾನನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ. ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದ ನೀವು ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲರೂ ಕೂಡ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ದೇವರ ವಾಕ್ಯದಲ್ಲಿ ನಾವು ನಿಂತುಕೊಳ್ಳಬೇಕು, ದೇವರ ಮಾತಿನ ಮೇಲೆ ನಾವು ನಿಂತುಕೊಳ್ಳಬೇಕು, ದೇವರ ವಾಕ್ಯದಲ್ಲಿ ನಾವು ವಾಸ ಮಾಡಬೇಕು. ಆಗ ನಮಗೆ ಏನಾಗುತ್ತಂದ್ರೆ, ದೇವರ ವಾಕ್ಯದಲ್ಲೇ ನಾವು ನೆಲೆಗೊಂಡಾಗ ಆ ವಾಕ್ಯದಲ್ಲಿರುವಂತಹ ಶಕ್ತಿ, ಆ ವಾಕ್ಯಕ್ಕೆ ಇರುವಂತ ಆ ಬಲ, ಆ ವಾಕ್ಯಕ್ಕೆ ಇರುವಂತ ಶ್ರೇಷ್ಠತೆ ನಮಗೆ ಅರ್ಥ ಆಗುತ್ತೆ. ನಾವು ವಾಕ್ಯದಲ್ಲೇನೆ ನಿಂತುಕೊಂಡಿಲ್ಲ, ಆ ವಾಕ್ಯದಲ್ಲೇ ನಾವು ನೆಲೆಗೊಂಡಿಲ್ಲ ಅಂತಂದ್ರೆ ಆ ದೇವರ ವಾಕ್ಯವು ನಮಗೆ ಹೆಂಗ್ ಕಾಣ್ತದೆ ಅಂತಂದ್ರೆ ಹುಚ್ಚುತನವಾಗಿ ಕಾಣುತ್ತದೆ. ಆತನು ನಂಬಿದಂಥವರಿಗೂ ಕೂಡ ಅದು ಹೇಗೆ ಕಾಣ್ತದೆ ಅಂತಂದ್ರೆ ಹುಚ್ಚುತನವಾಗಿ ಕಾಣುತ್ತದೆ. ಆ ದೇವರ ಮಾತು ಹುಚ್ಚುತನವಾಗಿ ಕಾಣಬಾರದು ಅಂತಂತಂದ್ರೆ ನಾವೇನ್ ಮಾಡಬೇಕಂತಂದ್ರೆ ಆ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು ಅಂತೇಳಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಯಾರು ವಾಕ್ಯದಲ್ಲಿ ನೆಲೆಗೊಳ್ಳುತ್ತಾರೋ ಅವರು ಸತ್ಯವನ್ನು ತಿಳಿದುಕೊಳ್ತಾರೆ. ಆ ಸತ್ಯವನ್ನು ತಿಳಿದುಕೊಂಡ ಮೇಲೆ ಆ ಸತ್ಯ ಏನ್ ಮಾಡ್ತದ ಅವರನ್ನ ಅಂತಂದ್ರೆ ಅವರನ್ನ ಬಿಡುಗಡೆ ಮಾಡ್ತದ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಆ ದೇವರ ವಾಕ್ಯವನ್ನ ಯಾರು ಜಾಗೃತಿಯಿಂದ, ಯಾರು ನಿಷ್ಠೆಯಿಂದ, ಯಾರು ಭಕ್ತಿಯಿಂದ, ನಮ್ರತೆಯಿಂದ ಯಾರು ಆತನ ಮಾತುಗಳಿಗೆ ಕಿವಿಗೊಡ್ತಾರೆ, ಆತನ ನುಡಿಗಳಿಗೆ ಕಿವಿಗೊಡ್ತಾರೆ ಅಂತೇಳಿ ನಾವು ಒಂದ್ಸತಿ ನೋಡಿದ್ರೆ ಆ ವಿಷಯವನ್ನು ಯೇಸು ಕ್ರಿಸ್ತರವರು ಪ್ರಸ್ತಾಪ ಮಾಡಿದ್ದಾರೆ. 8ನೇ ಅಧ್ಯಾಯ 47ನೇ ವಚನ, ಯೋಹಾನನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 47ನೇ ವಚನದಲ್ಲಿ ನಾನು ಸತ್ಯವನ್ನು ಹೇಳುವವನಾಗಿರುವಲ್ಲಿ ನೀವು ನನ್ನ ಮಾತನ್ನು ನಂಬದೆ ಇರುವುದೇ ಯಾಕೆ ಅಂತ ಕೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಾನು ಸತ್ಯವಾಗಿ ಹೇಳುತ್ತೇನೆ ಎನ್ನುವಂತ ಮಾತನ್ನ ಆತನು ಪ್ರಾರಂಭಿಸಿ ತನ್ನ ಪ್ರಜೆಗಳಿಗೆ, ಯಹೂದ್ಯರಿಗೆ, ಇಸ್ರಾಯೇಲ್ ಜನರಿಗೆ ಆತನು ಹೇಳುವಂತ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಸತ್ಯವನ್ನು ಹೇಳ್ತಾ ಇದ್ರು ಕೂಡ, ಆದ್ರೆ ಆ ಸತ್ಯವನ್ನ ತನ್ನ ಜನರು ಏನ್ ಮಾಡ್ತಾ ಇಲ್ಲ ಅಂತೆ, ನಂಬುತ್ತಾ ಇಲ್ಲ. ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ನೀವು ಯಾಕೆ ನಂಬುತ್ತಾ ಇಲ್ಲ ಅಂತ ಕೇಳ್ತಾ ಇದ್ದೇನೆ. ಯಾಕೆ ನಂಬುತ್ತಾ ಇಲ್ಲ? ಇವತ್ತು ಕೂಡ ದೇವರ ವಾಕ್ಯವು ಸತ್ಯವಾದದ್ದು. ಆ ಸತ್ಯವಾಗಿರ್ತಕ್ಕಂಥ ಆ ದೇವರ ವಾಕ್ಯಗಳನ್ನ ಉಪದೇಶ ಮಾಡ್ತಾ ಇದ್ರೆ, ಆ ವಾಕ್ಯವನ್ನು ಹೇಳ್ತಾ ಇದ್ರು ಕೂಡ ಆ ವಾಕ್ಯವನ್ನು ಕೆಲವರು ಏನ್ ಮಾಡಲ್ಲ, ನಂಬುವುದಿಲ್ಲ. ಆ ಸತ್ಯವನ್ನು ಏನು ಮಾಡಲ್ಲ, ನಂಬಲ್ಲ. ಯಾಕೆ ಅಂದಿನ ಯಹೂದ್ಯರು, ಇಸ್ರಾಯೇಲ್ ಪ್ರಜೆಗಳು ಯಾಕೆ ಯೇಸು ಕ್ರಿಸ್ತನು ಹೇಳಿರುವಂತ ಸತ್ಯವನ್ನ ಯಾಕೆ ಅವರು ಅಂಗೀಕರಿಸಲಿಲ್ಲ? ಯಾಕೆ ಅವರು ಆತನನ್ನ ನಂಬಲಿಲ್ಲ? ಕಾರಣ ಕೆಳಗಡೆನೆ ಆತನು ಹೇಳ್ತಾ ಇದ್ದಾನೆ, ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ. ಅಂದ್ರೆ ನೀನು ದೇವರಿಂದ ಹುಟ್ಟಿದವನಾಗಿರಬೇಕು. ನೀನು ದೇವರಿಂದ ಹುಟ್ಟಿದವನಾಗಿದ್ದರೆ ನೀನು ಖಂಡಿತವಾಗಿಯೂ ದೇವರ ಮಾತುಗಳನ್ನು ನೀನು ಶ್ರದ್ಧೆಯಿಂದ, ಭಕ್ತಿಯಿಂದ ನೀನು ಏನ್ ಮಾಡ್ತೆ, ಕೇಳುತ್ತೆ.
ನೀನು ದೇವರಿಂದ ಹುಟ್ಟಿಲ್ಲ ಅಂತಂದ್ರೆ ನೀನು ಸತ್ಯಕ್ಕೆ ಕಿವಿಗೊಡುವುದಕ್ಕೆ ಸಾಧ್ಯವಿಲ್ಲ. ನೀನು ಎಷ್ಟು ಮಾತ್ರಕ್ಕೂ ಎಷ್ಟು ಸತ್ಯ ಹೇಳ್ತಾ ಇದ್ರು ಕೂಡ ವಾಕ್ಯ ಅದು ನಿನ್ನ ಕಿವಿ ಒಳಗಡೆನೆ ಹೋಗಲ್ಲ, ನಿನ್ನ ಮನಸ್ಸಿನ ಒಳಗಡೆ ಹೋಗೋದಿಲ್ಲ. ಕಾರಣ ನೀನು ದೇವರಿಂದ ಹುಟ್ಟಿದವನಲ್ಲ. ಸತ್ಯವು ನಮ್ಮ ಹೃದಯದ ಒಳಗಡೆ ಹೋಗ್ಬೇಕು, ಆತನ ನುಡಿಗಳನ್ನ ನಮ್ಮ ಕಿವಿಯ ಒಳಗಡೆ ಹೋಗಿ ಅದನ್ನ ಗ್ರಹಿಸಿಕೊಳ್ಬೇಕಂತಂದ್ರೆ ನಾವು ಮೊಟ್ಟ ಮೊದಲಾಗಿ ದೇವರಿಂದ ಹುಟ್ಟಿದವರಾಗಿರ್ಬೇಕು. ಯಾರು ದೇವರಿಂದ ಹುಟ್ಟುತ್ತಾರೋ ಅವರು ದೇವರ ಮಾತನ್ನು ಕೇಳುತ್ತಾರೆ. ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು. ನೋಡ್ರಿ, ಅವರು ದೇವರಿಂದ ಹುಟ್ಟಿದವರಲ್ಲ. ಅದಕ್ಕಾಗಿಯೇ ಆ ಯೇಸು ಕ್ರಿಸ್ತನು ಹೇಳುವಂತಹ ಸತ್ಯವನ್ನ, ಆ ಯೇಸು ಕ್ರಿಸ್ತನು ಹೇಳುವಂತಹ ನುಡಿಗಳನ್ನ, ಆತನ ಮಾತುಗಳನ್ನ ಕೇಳ್ತಾ ಇಲ್ಲ ಅಂತಂದ್ರೆ ಕಾರಣ ಏನಂದ್ರೆ ಇವರು ದೇವರಿಂದ ಹುಟ್ಟಿದವರಲ್ಲ. ಹಾಗಾದ್ರೆ ಯಾರಿಂದ ಹುಟ್ಟಿದವರು? ದೇವರಿಂದ ಹುಟ್ಟಿದವರಲ್ಲ ಅಂತಂದ್ರೆ ಮತ್ತೆ ಯಾರಿಂದ ಹುಟ್ಟಿದವರು? ಕೆಡುಕನಿಂದ, ಸೈತಾನನಿಂದ ಹುಟ್ಟಿದವರು, ದುರ್ಬೀಜದಿಂದ ಹುಟ್ಟಿದಂಥವರು ಆಗಿದ್ದಾರೆ. ಅದಕ್ಕಾಗಿ ಆತನ ಸತ್ಯವಾಗಿರ್ತಕ್ಕಂಥ ನುಡಿಗಳನ್ನ, ಆ ಸತ್ಯ ಮಾತುಗಳನ್ನ ಕೇಳ್ತಾ ಇಲ್ಲ. ಇವತ್ತು ಕೂಡ ಯಾರೇ ಆಗಿರ್ಬೋದು, ಇವತ್ತು ನಾನೇ ಆಗಿರ್ಬೋದು, ನೀವಾಗಿರ್ಬೋದು, ಈ ಪ್ರಪಂಚದಲ್ಲಿ ಯಾರೇ ಆಗಿರ್ಬೋದು, ದೇವರ ವಾಕ್ಯನೇ ಸತ್ಯ. ಎಲ್ಲದಕ್ಕಿಂತಲೂ ದೊಡ್ಡದು ದೇವರ ವಾಕ್ಯ. ಈಗ ದೇವರಂತೂ ನಮ್ಮ ಕಣ್ಣಿಗೆ ಕಾಣಲ್ಲ, ಆತನು ಅದೃಶ್ಯ ಸ್ವರೂಪನು, ಯಾರ ಕಣ್ಣಿಗೆ ಕಾಣಲ್ಲ. ದೇವರು ಆತ್ಮ ಸ್ವರೂಪನು. ಆದ್ರೆ ಆತನು ಯಾವ ರೂಪದಲ್ಲಿ ಇದ್ದಾನಂತಂದ್ರೆ ವಾಕ್ಯದ ರೂಪದಲ್ಲಿ ನಮ್ಮ ಸಂಗಡ ಇದ್ದಾನೆ. ಆ ದೇವರಿಂದ ಬಂದಿರತಕ್ಕಂಥ ಆತನ ನುಡಿಗಳು, ಆತನ ಮಾತುಗಳು ನಮ್ಮ ಮಧ್ಯದಲ್ಲಿ ಇವೆ. ದೇವರು ಬೈಬಲ್ ಅಲ್ಲಿ ಬರೆಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಈ ಬೈಬಲ್ ಅಲ್ಲಿ ಇರುವಂತ ಮಾತುಗಳನ್ನ, ಆತನ ನುಡಿಗಳನ್ನ ನಾವೇನ್ ಮಾಡ್ಬೇಕಂತಂದ್ರೆ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ಆಸಕ್ತಿಯಿಂದ ಆತನ ನುಡಿಗಳನ್ನು ನಾವು ಕೇಳಬೇಕಾಗಿದೆ. ಈಗ ದೇವರ ವಾಕ್ಯವು ಎಲ್ಲದಕ್ಕಿಂತಲೂ ನಮಗೆ ದೊಡ್ಡದಾಗಿ ಕಾಣಬೇಕಂತಂದ್ರೆ ನಾವು ಯಾರಿಂದ ಹುಟ್ಟಬೇಕು? ದೇವರಿಂದ ಹುಟ್ಟಿದ್ರೆ ಮಾತ್ರ ಅದು ದೇವರ ವಾಕ್ಯ ಎಲ್ಲದಕ್ಕಿಂತಲೂ ದೊಡ್ಡದಾಗಿ ಕಾಣ್ತದೆ. ದೇವರಿಂದ ನಾವು ಹುಟ್ಟಿಲ್ಲ ಅನ್ಕೋ, ಮನುಷ್ಯರೇ ದೊಡ್ಡವರು ಕಾಣ್ತಾರೆ ನಮಗೆ. ಈ ಪ್ರಪಂಚನೇ ದೊಡ್ಡದು ಕಾಣ್ತದ, ಆತನ ವಾಕ್ಯ ಸಣ್ಣದು ಕಾಣ್ತದೆ. ಆತನ ವಾಕ್ಯ ದೊಡ್ಡದು ಕಾಣಬೇಕಂದ್ರೆ ನಾವು ದೇವರಿಂದ ಹುಟ್ಟಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನಿಂದ ಬಂದಿರುವಂತದ್ದೇ ಆತನ ವಾಕ್ಯ, ದೇವರಿಂದ ಬಂದಿರುವಂತದ್ದೇ ಆತನ ವಾಕ್ಯ, ಆತನ ನುಡಿ, ಆತನ ಮಾತುಗಳು. ಅದಕ್ಕಾಗಿ ಯೇಸು ಕ್ರಿಸ್ತರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾನೆ. ಯೋಹಾನನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನ. ಯೋಹಾನನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನ. ನೋಡ್ರಿ, ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತಲೂ ದೊಡ್ಡದು. ನೋಡ್ರಿ, ಯೇಸು ಕ್ರಿಸ್ತನಿಗೆ ದೇವರು ಕೊಟ್ಟಿದ್ದು ಎಂಥದಂತೆ? ಎಲ್ಲದಕ್ಕಿಂತಲೂ ದೊಡ್ಡದಂತೆ. ತಂದೆಯಾದ ದೇವರು, ಆ ಪರಮಾತ್ಮನು, ಆ ಯೆಹೋವನು ಯೇಸು ಕ್ರಿಸ್ತನಿಗೆ ಕೊಟ್ಟಿರುವಂಥದ್ದು ಎಲ್ಲದಕ್ಕಿಂತಲೂ ದೊಡ್ಡದು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. ಏನು ಅದು ಎಲ್ಲದಕ್ಕಿಂತಲೂ ದೊಡ್ಡದು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ? ಆ ದೇವರು ಏನು ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನಿಗೆ? ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನನ್ನ ತಂದೆಯು ನನಗೆ ಎಲ್ಲದಕ್ಕಿಂತಲೂ ದೊಡ್ಡದು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಏನ್ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನಿಗೆ? ಏನ್ ಕೊಟ್ಟಿದ್ದಾನಪ್ಪ? ತಂದೆಯು ನನಗೆ ಕೊಟ್ಟಿದ್ದು ಎಲ್ಲದಕ್ಕಿಂತಲೂ ದೊಡ್ಡದು ಅಂತ ಹೇಳ್ತಾ ಇದ್ದಾನೆ. ಏನ್ ಕೊಟ್ಟಿದ್ದಾನೆ ಎಲ್ಲದಕ್ಕಿಂತ ದೊಡ್ಡದು ಯೇಸು ಕ್ರಿಸ್ತನಿಗೆ? ತಂದೆಯ ದೇವರು ಏನು ಕೊಟ್ಟನಮ್ಮ? ಏನನ್ನ ಹಣ ಕೊಟ್ಟನ? ಏನ ಬಂಗಾರ ಕೊಟ್ಟನ? ಏನ ಆಸ್ತಿ ಕೊಟ್ಟನ?
ಕೊಟ್ಟಿದ್ದಾನೆ? ಅಲ್ಲೇ ಕೆಳಗಡೆ ಇದೆ, ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕೊಸಕೊಳ್ಳಲಾರದು. ಎಲ್ಲದಕ್ಕಿಂತಲೂ ದೊಡ್ಡದು ಕೊಟ್ಟಾನಲ್ಲ ಯೇಸು ಕ್ರಿಸ್ತನಿಗೆ, ಅದನ್ನು ಯಾರು ಕೂಡ ಕಸ್ಕೊಳ್ಳಕ್ ಆಗಲ್ಲ ಅಂತ ಅಂತದದು. ಯಾವುದು ಅದಂತಂದ್ರೆ ಆತನ ಮಾತುಗಳು. ದೇವರ ಮಾತುಗಳನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾನೆ, ನನ್ನಷ್ಟಕ್ಕೆ ನಾನು ಏನು ಮಾತನಾಡಲಾರೆನೋ, ನನ್ನ ತಂದೆ ಹೇಳಿದ್ದನ್ನೇ ನಾನು ಮಾತನಾಡ್ತಾ ಇದ್ದೇನೆ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ್ ಕೂಡ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನದಲ್ಲಿ, ಯಾಕೆಂದರೆ ತಂದೆ ನನಗಿಂತ ದೊಡ್ಡವನು ಅಂತ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನಿಗಿಂತ ದೊಡ್ಡವರು ಯಾರು? ತಂದೆಯಾದ ದೇವರು ಯೆಹೋವನು. ಯೇಸು ಕ್ರಿಸ್ತನಿಗಿಂತ ದೊಡ್ಡಾತನು ಆಗಿರುವಂತಹ ಯೆಹೋವನು ಆ ಯೇಸು ಕ್ರಿಸ್ತನಿಗೆ ಏನು ಕೊಟ್ಟಿದ್ದಾನಂತಂದ್ರೆ, ಆತನ ನುಡಿಗಳನ್ನ, ಆತನ ಮಾತುಗಳನ್ನ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನಿಗೆ. ಆ ಮಾತುಗಳನ್ನ ಕೊಟ್ಟು ನೀನು ಇಂಥದ್ದನ್ನೇ ಮಾತನಾಡಬೇಕಂತೇಳಿ ದೇವರು ಆತನಿಗೆ ಹೇಳಿ ಈ ಭೂಮಿಗೆ ಆತನನ್ನ ಕಳಿಸಿದ್ದಾನೆ ಯೇಸು ಕ್ರಿಸ್ತನ. ಅದಕ್ಕೆ ತಂದೆ ನನಗೆ ಇಂಥದ್ದನ್ನೇ ಮಾತನಾಡಬೇಕಂತೇಳಿ ಹೇಳಿ ನನಗೆ ಕಳಿಸಿದ್ದಾನೆ, ಅದಕ್ಕಾಗಿ ಅದನ್ನೇ ನಾನು ನಿಮ್ಮ ಸಂಗಡ ನಾನು ಮಾತನಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಅಂತೇಳಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಹಾಗಾದ್ರೆ ನನಗಿಂತ ದೊಡ್ಡವನು ಅಂತಂತಂದ್ರೆ ಯಾರು? ತಂದೆಯಾದ ದೇವರು. ಆ ದೊಡ್ಡ ಆತನ ಆಗಿರ್ತಕ್ಕಂಥ ಯೆಹೋವನಿಂದ, ಆ ದೇವರಿಂದ ಬಂದಿರುವಂಥದ್ದು ವಾಕ್ಯ ದೊಡ್ಡದು. ವಾಕ್ಯವು ಕೂಡ ದೊಡ್ಡದು, ಆತನ ನುಡಿ ಕೂಡ ದೊಡ್ಡದು. ಅದಕ್ಕೆ ಮತ್ತೇನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನವನ್ನು ನಾವು ಒಂದ್ಸತಿ ನೋಡೋಣ. ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾ ಇದಾರೆ? ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಈ ಮಾತನ್ನ. ಅಂದ್ರೆ ಭೂಮಿ ಆಕಾಶಗಳು ಅಳಿದು ಹೋಗುತ್ತವೆ, ಆದರೆ ನಾನು ಹೇಳುವಂತ ಮಾತುಗಳು ಅಳಿದು ಹೋಗುವುದಿಲ್ಲ. ಆತನ ಹೇಳುವಂತ ಮಾತುಗಳು ಎಲ್ಲಿಂದ ಬಂದಿವೆ? ಯಾರು ಹೇಳಿದಾರೆ ಆತನಿಗೆ? ತಂದೆಯಾದ ದೇವರು ಹೇಳಿದ. ನೋಡ್ರಿ, ವಾಕ್ಯ ಎಷ್ಟು ದೊಡ್ಡದು ಅಂತೇಳಿ ನಾವು ಸರಿ ಅರ್ಥ ಮಾಡಿಕೊಳ್ಳಬೇಕು. ಭೂಮಿ ಆಕಾಶಗಳು ಅಳೆದು ಹೋಗ್ತವೆ, ದೇವರ ಮಾತು ಶಾಶ್ವತವಾಗಿರ್ತವೆ, ಆತನ ನುಡಿಗಳು ನಿರಂತರವಾಗಿರ್ತವೆ, ಆತನ ನುಡಿಗಳು ಶಾಶ್ವತವಾಗಿರ್ತವೆ, ಆತನ ವಾಕ್ಯ, ಆತನ ಮಾತು ಶಾಶ್ವತವಾಗಿರ್ತವೆ. ಯೇಸು ಕ್ರಿಸ್ತನು ಹೇಳುವಂತ ಮಾತುಗಳು ಯಾರು? ತಂದೆಯ ಮಾತುಗಳು. ಯೇಸು ಕ್ರಿಸ್ತನು ಹೇಳುವಂತ ಮಾತುಗಳು ಯಾರು? ತಂದೆಯಾದ ದೇವರ ಮಾತುಗಳು ಅನ್ನೋದಕ್ಕೆ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನವನ್ನು ನಾವು ನೋಡೋಣ. ನನ್ನಷ್ಟಕ್ಕೆ ನಾನು ಮಾತನಾಡಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಒಂದ್ಸತಿ ನೋಡೋಣ. ಯೋಹಾನನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನ. ಯೋಹಾನನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನ. ಯಾಕೆಂದರೆ ನನ್ನಷ್ಟಕ್ಕೆ ನಾನು ಮಾತನಾಡಿದವನಲ್ಲ, ನನ್ನನ್ನು ಕಲಿಸಿಕೊಟ್ಟ ತಂದೆಯೇ ನೀನು ಇಂತಿಂತದನ್ನ ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ನೋಡ್ರಿ, ಯೇಸು ಕ್ರಿಸ್ತನು ಹೇಳುವಂತ ಮಾತುಗಳು ಯಾರು? ಯೇಸು ಕ್ರಿಸ್ತನು ನುಡಿಗಳು ಯಾರು? ತಂದೆಯಾದ ದೇವರು, ತಂದೆಯಾದ
ನಾನು ಇಂತಿಂತದ್ದನ್ನ ನುಡಿಬೇಕು, ಇಂತಿಂತದ್ದನ್ನ ಹೇಳ್ಬೇಕು ಅಂತ ಹೇಳ್ತಾರೆ, ಆಜ್ಞಾಪಿಸಿದಾನೆ, ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಆತನ ನುಡಿಗಳನ್ನು ನಾವು ಲಕ್ಷ್ಯ ಕೊಡ್ತಾ ಇದ್ದೀವಾ? ಆತನ ಮಾತುಗಳಿಗೆ ನಾವು ಕಿವಿ ಕೊಡ್ತಾ ಇದ್ದೀವಾ? ಆತನ ಮಾತುಗಳನ್ನು ನಾವು ಗ್ರಹಿಸಿಕೊಳ್ತಾ ಇದ್ದೀವಾ? ಆತನ ಮಾತುಗಳನ್ನ ನಮಗೆ ಅರ್ಥ ಮಾಡಿಕೊಳ್ತಾ ಇದ್ದೀವಾ? ಅರ್ಥ ಆಗ್ತಾ ಇದ್ದೀವಾ ಆತನ ಮಾತುಗಳು? ಅರ್ಥ ಆಗಿದೆನಾ ನಿಮಗೆ? ನೀವು ಗ್ರಹಿಸಿಕೊಂಡಿದ್ದೀರಾ? ಆತನ ಮಾತುಗಳನ್ನ ನೀವು, ಆತನ ನುಡಿಗಳನ್ನ ನೀವು ಕೊಡ್ತೀರಾ? ಆತನ ನುಡಿಗಳನ್ನ ನೀವು ಕಿವಿಟ್ಟು ಕೇಳ್ತಾ ಇದ್ದೀರಾ? ಆತನ ಮಾತುಗಳನ್ನು ನೀವು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ? ಆತನ ಮಾತುಗಳನ್ನು ನೀವು ಭಕ್ತಿ ಪೂರ್ವಕವಾಗಿ ನೀವು ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ರೇನೋ ಇನ್ನು ಗ್ರಹಿಸ್ತಾ ಇಲ್ಲನೋ? ಕೇಳ್ತಾ ಇದ್ರೆ. ಹಾಗಾದ್ರೆ ನೀವು ಲಕ್ಷ್ಯ ಕೊಟ್ಟು ಕೇಳುವುದಾದ್ರೆ, ಆತನ ನುಡಿಗಳನ್ನ ಗಮನಿಸಿ ನೀವು ಕೇಳುವುದಾದ್ರೆ, ಆತನ ಮಾತುಗಳನ್ನು ನೀವು ಶ್ರದ್ಧೆಯಿಂದ ಕೇಳುವುದಾದ್ರೆ, ನಿಜವಾಗಲೂ ನೀವು ಗ್ರಹಿಸಿಕೊಂಡಿದೆ ಆದ್ರೆ ಆ ವಾಕ್ಯ ಎಂಥದ್ದು ಎಂಥದ್ದು ಅಂತೇಳಿ ನಿಮ್ಗೆ ಅರ್ಥ ಆಗುತ್ತೆ. ದೊಡ್ಡದು, ಎಲ್ಲದಕ್ಕಿಂತಲೂ ದೊಡ್ಡದು. ಆದ್ರೆ ಆತನ ನುಡಿಗಳಲ್ಲಿ ಏನೇನಿದೆ, ಆತನ ಮಾತಿನಲ್ಲಿ ಏನಿದೆ, ನಿಜವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಆ ನುಡಿಗಳಲ್ಲಿ ಏನಿದೆ, ಆ ಮಾತಿನಲ್ಲಿ ಏನಿದೆ, ಆ ಮಾತಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಶಕ್ತಿ ಇದೆ ಅಂತ ಮೊದಲು ಹೇಳಿದ, ಮತ್ತೆ ಬಿಡುಗಡೆ ಇದೆ ಅಂತ ಹೇಳಿದ, ಮತ್ತೆ ಆತನ ನುಡಿಗಳಲ್ಲಿ ಜೀವ ಇದೆ, ಆತನ ನುಡಿಗಳಲ್ಲಿ ಮಾರ್ಗ ಇದೆ, ದಾರಿ ಇದೆ, ಆ ಮಾರ್ಗ ಆತನ ನುಡಿಗಳಲ್ಲಿ ಸತ್ಯ ಇದೆ. ಇನ್ನು ತುಂಬಾ ಸಂತೋಷ, ನಿಜ. ಅಂದ್ರೆ ದೇವರ ವಾಕ್ಯವನ್ನು ನೀವು ಗ್ರಹಿಸಿಕೊಂಡಿದ್ದೀರಿ, ದೇವರ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ, ದೇವರ ವಾಕ್ಯವನ್ನ ಎಲ್ಲದಕ್ಕಿಂತ ದೊಡ್ಡದಾಗಿ ನಿಮಗೆ ಕಾಣ್ತಾ ಇದೆ ಅಂದ್ರೆ ನೀವು ದೇವರ ಹುಟ್ಟಿದ್ದೀರಿ. ನೀವು ಹೇಳುವಂತಹ ಉತ್ತರದಲ್ಲಿ ನಾವು ಅದನ್ನ ಹೇಳ್ಬೋದು. ನಿಜವಾದ ಆತನ ನುಡಿಗಳಲ್ಲಿ ಏನಿದೆ ಎಂಬುದಾಗಿ ಕೀರ್ತನೆಗಳು ಬರತಕ್ಕಂತ 19ನೇ ಅಧ್ಯಾಯ 7ನೇ ವಚನವನ್ನು ನಾವು ಸತಿ ನೋಡೋಣ. ಕೀರ್ತನೆಗಳು ಬರೆದಂತ ಗ್ರಂಥ 19ನೇ ಅಧ್ಯಾಯ 7ನೇ ವಚನ. ಕೀರ್ತನೆ 19:7. ಬಲಾತ್ಕಾರವೆಂದು ನಾನು ಕೂಗಿಕೊಂಡರೂ ಯಾವ ಉತ್ತರವೂ ಇಲ್ಲ, ನಾನು ಮೊರೆ ಇಟ್ಟರೂ ನ್ಯಾಯವು ಕೀರ್ತನೆಗಳು ಬರೆದಂತ ಗ್ರಂಥ 19ನೇ ಅಧ್ಯಾಯ 7ನೇ ವಚನ. ಯಾರಿಗೆ ಸಿಗ್ತದ ಓದ್ರೆ ಬೇಗ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದುದು, ಬುದ್ಧಿಹೀನರಿಗೆ ಬೇಕಾದವಾಗಿದೆ. ನೋಡ್ರಿ, ಧರ್ಮಶಾಸ್ತ್ರ ಅದನ್ನು ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ದೇವರು ಕೊಟ್ಟಿದ್ದಾನೆ. ಆ ಧರ್ಮಶಾಸ್ತ್ರಗಳು, ಆಜ್ಞೆಗಳು, ಆತನ ನುಡಿಗಳು, ಆತನ ಮಾತುಗಳು ಲೋಪವಿಲ್ಲದಂಥದ್ದು. ಆ ಲೋಪವಿಲ್ಲದಂತಹ ನುಡಿಗಳು ಏನ್ ಮಾಡ್ತದ ಅಂತಂದ್ರೆ, ಮೊದಲನೇದಾಗಿ ನಿನ್ನ ಪ್ರಾಣವನ್ನ ಉಜ್ಜೀವನಪಡಿಸುತ್ತದೆ. ಮೊದಲು ಏನ್ ಮಾಡುತ್ತೆ? ನಿಮ್ಮ ಪ್ರಾಣಕ್ಕೆ ಉಜ್ಜೀವನ ಕೊಡುವಂತದ್ದಾಗಿದೆ. ಪ್ರಾಣ ಅಂದ್ರೆ ಯಾವುದು? ಪ್ರಾಣ ಅಂದ್ರೆ ಏನು?
ಪ್ರಾಣ ಅಂತ ಯಾವಾಗ ಅಂತಾರೆ? ಆ? ಆ, ರಕ್ತ, ಬ್ಲಡ್, ಪ್ರಾಣ. ಆ ಬ್ಲಡ್, ಆ ರಕ್ತಕ್ಕೆ, ಆ ಪ್ರಾಣಕ್ಕೆ ಏನ್ ಕೊಡ್ತದಂತೆ? ಆತನ ನುಡಿಗಳು, ಆತನ ಮಾತುಗಳು ಜೀವ ಕೊಡ್ತದೆ. ಆತನ ನುಡಿಗಳನ್ನು ಕೇಳ್ತಾ ಇದ್ರೆ, ಆತನ ಮಾತುಗಳನ್ನು ಕೇಳ್ತಾ ಇದ್ರೆ, ಆತನ ವಾಕ್ಯವನ್ನು ಕೇಳ್ತಾ ಇದ್ರೆ ನಮ್ಮ ಪ್ರಾಣಕ್ಕೆ ಜೀವ ಬರುತ್ತೆ. ನಮ್ಮ ಪ್ರಾಣಕ್ಕೆ ಏನ್ ಬರುತ್ತೆ? ಉಜ್ಜೀವ ಬರುತ್ತೆ. ಆ ರೀತಿಯಲ್ಲಿ ಉಜ್ಜೀವಿಸುವಂಥದ್ದು, ಉಜ್ಜೀವನಪಡಿಸುವಂಥದ್ದು ಆತನ ಮಾತು, ಆತನ ನುಡಿ. ಎರಡನೇದು, ಆತನ ಮಾತು, ಆತನ ನುಡಿ ನಿಜವಾಗ್ಲೂ ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ, ಆಸಕ್ತಿಯಿಂದ ಲಕ್ಷ್ಯ ಕೊಟ್ಟು ಅದನ್ನ ಕೇಳಿ ಗ್ರಹಿಸಿಕೊಂಡಿದ್ದಾದ್ರೆ ನಮ್ಮ ಪ್ರಾಣಕ್ಕೆ ಜೀವನ ಬರುವಂತ ಶಕ್ತಿ ಆತನ ಮಾತಿನಲ್ಲಿ ಇದೆ, ಆತನ ನುಡಿಯಲ್ಲಿ ಇದೆ. ಎರಡನೇದಾಗಿ ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದುದು ಅಂತ ಹೇಳ್ತದೆ. ಆತನ ನುಡಿಗಳು ನಂಬಿಕೆಗೆ ಯೋಗ್ಯವಾಗಿರುವಂತದ್ದು. ಆ ನುಡಿಗಳ ಮೇಲೆ ನಾವು ಭರವಸೆ ಇಡಬೇಕಾಗಿರುವಂತದ್ದು, ಆತನ ನುಡಿಗಳನ್ನು ನಾವು ನಂಬಬೇಕಾಗಿರ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥದ್ದಾಗಿದೆ ಆಗಿದೆ. ಮತ್ತೆ ಬುದ್ಧಿಹೀನರಿಗೆ, ಜ್ಞಾನಹೀನರಿಗೆ, ತಿಳುವಳಿಕೆ ಇಲ್ಲದವರಿಗೆ ಅದು ಏನಾಗಿದೆ ಅಂತಂದ್ರೆ ವಿವೇಕಪ್ರದವಾಗಿದೆ. ಏನಾಗಿದೆ? ವಿವೇಕಪ್ರದವಾಗಿದೆ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸು ಹರ್ಷಪಡಿಸುತ್ತದೆ. ಆತನ ನುಡಿಗಳು ನಮ್ಮ ರಕ್ತಕ್ಕೆ ಉಜ್ಜೀವನಪಡಿಸುತ್ತದೆ, ಉಜ್ಜೀವನಪಡಿಸುವಂಥದ್ದು ನಮ್ಮ ಪ್ರಾಣಕ್ಕೆ, ಮತ್ತು ನಮ್ಮ ಮನಸ್ಸಿಗೆ ಕೂಡ ಏನು ಉಂಟು ಮಾಡುತ್ತದೆ? ಹರ್ಷವನ್ನು ಉಂಟು ಮಾಡುತ್ತದೆ, ಸಂತೋಷವನ್ನು ಉಂಟು ಮಾಡುತ್ತದೆ, ನೆಮ್ಮದಿಯನ್ನು ಉಂಟು ಮಾಡುತ್ತದೆ, ಸಮಾಧಾನವನ್ನು ಉಂಟು ಮಾಡುವುದಾಗಿದೆ. ಯಾವುದು? ಆತನ ನುಡಿಗಳು, ಆತನ ವಾಕ್ಯಗಳು. ಆತನ ವಾಕ್ಯ ನಮ್ಮ ಮನಸ್ಸಿಗೆ ಹರ್ಷವನ್ನು ಉಂಟು ಮಾಡುತ್ತದೆ, ನಮ್ಮ ಪ್ರಾಣಕ್ಕೆ ಉಜ್ಜೀವನ ಮಾಡುತ್ತದೆ. ಒಂದು ವೇಳೆ ಬುದ್ಧಿಹೀನರಾಗಿದ್ದರೆ, ಅವಿವೇಕಿಗಳಾಗಿದ್ದರೆ ಆತನ ನುಡಿಗಳನ್ನು ಕೇಳಿದಾಗ ವಿವೇಕವನ್ನು ಉಂಟು ಮಾಡುವಂತದ್ದಾಗಿದೆ, ಜ್ಞಾನವನ್ನು ಉಂಟು ಮಾಡುವಂತದ್ದಾಗಿದೆ. ಎಸ್ಕೇಲನು ಬರೆದಂತ ಗ್ರಂಥದಲ್ಲಿ ಕೂಡ ಮಾತಿದೆ. ಎಸ್ಕೇಲನು ಬರೆದಂತ ಗ್ರಂಥ 37ನೇ ಅಧ್ಯಾಯ 4ನೇ ವಚನ. 37ನೇ ಅಧ್ಯಾಯ 4ನೇ ವಚನ. ಎಸ್ಕೇಲನು ಬರೆದಂತ ಗ್ರಂಥ. ಎಸ್ಕೇಲನು ಬರೆದಂತ 37ನೇ ಅಧ್ಯಾಯ 4ನೇ ವಚನ. ಆತನು ನನಗೆ ಹೀಗೆ ಅರ್ಪಣೆ ಮಾಡಿದನು, ನೀನು ಇವುಗಳ ಮೇಲೆ ಧ್ವನಿಯನ್ನು ಮಾಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ನೋಡ್ರಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನ ಕೇಳಿದೆ, ಯೆಹೋವನ ನುಡಿಗಳನ್ನು ಕೇಳಿದೆ. ಯಾವ ಎಲುಬುಗಳು? ಎಲುಬುಗಳು ಯಾವಾಗ ಎಲುಬುಗಳು ನಮಗೆ ಎಲುಬುಗಳಾಗಿ ಯಾವಾಗ ಮಾಡ್ತೀವಿ? ಸತ್ತೋದ್ರೆ ಇದೇನೆಲ್ಲ ಉಳಿದ ಮೇಲೆ ಉಳಿದಿರೋದು ಯಾವುದು? ಎಲುಬು. ಆ ಎಲುಬು ಕೂಡ ಯೆಹೋವನ ಮಾತುಗಳನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ, ಆತನ ನುಡಿಗಳನ್ನು ಲಕ್ಷ್ಯ ಕೊಟ್ಟು ಕೇಳಿದ್ರೆ ಆ ಎಲುಬುಗಳಿಗೂ ಕೂಡ ಏನು ಬರ್ತದಂತೆ? ಜೀವ ಬರ್ತದಂತೆ. ಆ ಎಲುಬುಗಳಿಗೆ ಕೂಡ ಜೀವವನ್ನು ತುಂಬುವಂತ ಶಕ್ತಿ ಯಾವುದಕ್ಕಿದೆ? ವಾಕ್ಯಕ್ಕೆ ಇದೆ, ಆತನ ನುಡಿಗಳಿಗೆ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾ ಹೋದ್ರಿ, ನೀನು ಕರ್ತನಾದ ಯೆಹೋವನ
ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ವಹಿಸುವೆನು. ನೋಡ್ರಿ, ಈ ದೈವೋಕ್ತಿಯನ್ನು ನೋಡಿ, ಮನೆಯ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ, ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮಗೆ ಶ್ವಾಸವನ್ನು ವಹಿಸುವೆನು. ಒಣಗಿದ ಎಲುಬುಗಳು ಕೂಡ ಶ್ವಾಸವನ್ನ ಕೊಡುವಂತ ಶಕ್ತಿ ಯಾವುದಕ್ಕೆ? ದೇವರ ವಾಕ್ಯಕ್ಕೆ ಇದೆ. ಆ ಶ್ವಾಸವನ್ನ ದೇವರು ಏನ್ ಮಾಡ್ತಾರಂತ ಎಲುಬುಗಳಿಗೆ ಕೊಡ್ತಾರಂತೆ. ಅವರ ಎಲುಬುಗಳು ಏನಾಗ್ತವ? ನೀವು ಬದುಕುತ್ತೀರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಿಸಿ ಚರ್ಮವನ್ನು ಒದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬಿದೆನು. ಆ ಒಣಗಿದ ಎಲುಬುಗಳಿಗೆ ಅವು ಕೂಡ ಯೆಹೋವನ ವಾಕ್ಯವನ್ನು, ಅದನ್ನು ನುಡಿಗಳನ್ನು ಲಕ್ಷ್ಯ ಕೊಟ್ಟು ಕೇಳಿದ್ರೆ, ಗ್ರಹಿಸಿಕೊಂಡ್ರೆ, ಆ ಎಲುಬುಗಳಿಗೂ ಕೂಡ ಆ ವಾಕ್ಯವು ಏನ್ ಮಾಡ್ತದೆ? ಶ್ವಾಸವನ್ನ ತುಂಬುತ್ತದೆ, ಜೀವವನ್ನ ಕೊಡುತ್ತದೆ. ಆ ಜೀವವು ಅದರೊಳಗೆ ಹೋದ ಮೇಲೆ ನರಗಳು, ಮಾಂಸಗಳು ಎಲ್ಲವೂ ಅದಕ್ಕೆ ಬರುತ್ತದೆ. ಅವಾಗ ನೀವು ಬದುಕುವಿರಿ ಅಂತ ಹೇಳ್ತಾರೆ. ಒಣಗಿದ ಎಲುಬುಗಳಿಗೂ ಕೂಡ ಜೀವವನ್ನು ತುಂಬುವಂತ, ಆ ಜೀವವನ್ನು ಕೊಡುವಂತ ಶಕ್ತಿ ಯಾವುದಕ್ಕಿದೆ? ಆತನ ಮಾತಿನಲ್ಲಿದೆ, ಆತನ ವಾಕ್ಯದಲ್ಲಿ ಇದೆ, ಆತನ ನುಡಿಗಳಲ್ಲಿದೆ. ಆತನ ನುಡಿಗಳನ್ನು ನಾವೇನ್ ಮಾಡಬೇಕಂದ್ರೆ ಗ್ರಹಿಸಿಕೊಳ್ಳದೆ, ಆತನ ವಾಕ್ಯವನ್ನು ಎಲ್ಲದಕ್ಕಿಂತಲೂ ನಾವು ದೊಡ್ಡದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯವು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಎಲ್ಲದಕ್ಕಿಂತಲೂ ದೊಡ್ಡದು. ಯಾಕಂದ್ರೆ ದೇವರು ದೊಡ್ಡ, ಎಲ್ಲಕ್ಕಿಂತ ಬಂದಿದ್ದೆ ವಾಕ್ಯ. ಅರ್ಥ ಆಯ್ತಾ? ಮತ್ತೆ ಆ ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಅವು ಮನಸ್ಸಿಗೆ ಹರ್ಷವನ್ನು ಉಂಟು ಮಾಡ್ತವೆ. ನೋಡ್ರಿ, ಯೆಹೋವನ ಮಾತುಗಳು ಪವಿತ್ರವಾದವುಗಳಾಗಿವೆ, ಯೆಹೋವನ ಮಾತುಗಳು ಯಥಾರ್ಥವುಳ್ಳವುಗಳಾಗಿವೆ. ದೇವರು ಹೇಗಿದ್ದನೋ ಆತನ ನುಡಿಗಳು ಕೂಡ ಹಾಗೆ ಇದೆ. ದೇವರು ಪವಿತ್ರವಾದ ವ್ಯಕ್ತಿ, ಆತನ ನುಡಿಗಳು ಪವಿತ್ರವಾಗಿರ್ತಕ್ಕಂಥವು. ದೇವರು ಯಥಾರ್ಥವಾಗಿರ್ತಕ್ಕಂಥ ವ್ಯಕ್ತಿ, ಯಥಾರ್ಥವುಳ್ಳ ಆತನ ದೇವರು, ಆತನ ನುಡಿಗಳು ಕೂಡ ಯಥಾರ್ಥವುಳ್ಳವುಗಳಾಗಿದೆ. ವಾಕ್ಯ, ದೇವರ ವಾಕ್ಯಗಳು, ಆತನ ನುಡಿಗಳು ಬಹಳ ಇವೆ, ಬಹಳ ಇವೆ. ಆದ್ರೆ ಆ ನುಡಿಗಳನ್ನ, ಆ ಮಾತುಗಳನ್ನ ದೇವರು ಫಿಲ್ಟರ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನ ಕೊಟ್ಟಿದ್ದಾನೆ. ಆತನ ಮಾತುಗಳನ್ನು ಬರಿತಾ ಇದ್ರೆ ಈ ಭೂಮಿನೇ ಸಾಕಾಗುವುದಿಲ್ಲ. ಆದ್ರೆ ಇದನ್ನೆಲ್ಲ ಏನ್ ಮಾಡಿದಾನೆ ಅಂತಂದ್ರೆ ಫಿಲ್ಟರ್ ಮಾಡಿದ್ದಾನೆ. ಫಿಲ್ಟರ್ ಮಾಡಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ, ನಾವು ನಡೆದುಕೊಳ್ಳುವುದಕ್ಕೂ, ನಾವು ಮಾರ್ಗದಲ್ಲಿ ನಡೆಯುವುದಕ್ಕೂ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಫಿಲ್ಟರ್ ಮಾಡಿ ನಮಗೆ ಏನ್ ಮಾಡಿದ ಮಾತುಗಳನ್ನ ಕೊಟ್ಟಿದ್ದಾನೆ. ಆ ಮಾತು ಯೋಹಾನನು ಬರೆದಂತ ಸುವಾರ್ತೆ 21ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಯೋಹಾನನು ಬರೆದಂತ ಸುವಾರ್ತೆ 21ನೇ ಅಧ್ಯಾಯ 25ನೇ ವಚನ. ಇದಲ್ಲದೆ ಯೇಸು ಕ್ರಿಸ್ತನು ಮಾಡಿದ್ದು ಇನ್ನೂ ಬಹಳ ಇದೆ. ನೋಡ್ರಿ, ಯೇಸು ಕ್ರಿಸ್ತನು ಮಾಡಿರುವಂತಹದ್ದು ಇನ್ನೂ ಬಹಳ ಇದೆ ಅಂತೆ. ಎಷ್ಟಿದೆ? ಬಹಳ ಇದೆ. ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋಯಿತೆಂದು ನಾನು ಅನಿಸುತ್ತೇನೆ. ಬರಕಾಂತಕೊಂಡು ಈ ಲೋಕನೇ ಹಿಡಿಸೋದಂದ್ರೆ ಅಷ್ಟು ಮಾಡಿದ್ದಾನೆ ಯೇಸು ಕ್ರಿಸ್ತ. ಆದ್ರೆ ದೇವರು ಮಾಡಿದಾನೆ, ಆತನ ಮಾಡಿರ್ತಕ್ಕಂಥದನ್ನ ಫಿಲ್ಟರ್ ಮಾಡಿ ನಮಗೇನ್ ಮಾಡಿದ್ದಾನೆ? ಕೊಟ್ಟಿದ್ದಾನೆ. ಫಿಲ್ಟರ್ ಅಂದ್ರೆ ಅರ್ಥ ಆಗ್ತದೆ ನಿಮಗೆ? ಫಿಲ್ಟರ್ ಅಂದ್ರೆ ಈಗ ನಾವೆಲ್ಲ ಫಿಲ್ಟರ್ ನೀರು ಬಳಸ್ತಾ ಇದ್ದೀವಿ. ಫಿಲ್ಟರ್ ಶುದ್ಧವಾದದ್ದು,
ಅದರಲ್ಲಿರ್ತಕ್ಕಂಥ ಎಲ್ಲವನ್ನ ತೆಗೆದು ಹಾಕಿ ನಮ್ಗೆ ಏನು ಬೇಕಾಗಿದೆಯೋ ಅಷ್ಟನ್ನ ನಮ್ಗೆ ಏನ್ ಮಾಡ್ತದ, ಶುದ್ಧವಾದಂತ ನೀರನ್ನ ಕೊಡುತ್ತದೆ. ಅಶುದ್ಧವಾಗಿರ್ತಕ್ಕಂಥ ಎಲ್ಲವನ್ನ ತೆಗೆದು ಹಾಕುತ್ತದೆ. ಅದೇ ರೀತಿಯಲ್ಲಿ ಇವತ್ತು ಬಂಗಾರವನ್ನ ನೀವೆಲ್ಲರೂ ನೋಡಿದ್ದೀರಿ, ಹಾಕೊಂಡಿದ್ದೀರಿ ಕೂಡ. ಆ ಬಂಗಾರ ಆ ರೀತಿಯಲ್ಲಿ ಬರಬೇಕಂತಂದ್ರೆ ಅದು ಎಷ್ಟು ಅದನ್ನ ಕುಟ್ಟಕ್ಕೆ ಹಾಕಿ 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 ಅದನ್ನ ಏನ್ ಮಾಡಿದ್ದಾರೆ, ಚೊಕ್ಕ ಬಂಗಾರವಾಗಿ ಬರೋದಕ್ಕೆ ಅದು ಎಷ್ಟು ಅದನ್ನ ಫಿಲ್ಟರ್ ಮಾಡಿದ್ದಾರೆ. ಅದೆಲ್ಲವನ್ನ ಅದರಲ್ಲಿರ್ತಕ್ಕಂಥ ಮಣ್ಣು, ಅದರಲ್ಲಿರ್ತಕ್ಕಂಥ ಅದರಲ್ಲಿರ್ತಕ್ಕಂಥ ಗಲೀಜು ಎಲ್ಲ ತೆಗೆದು ಅದಕ್ಕೆ ಪುಟಕ್ಕೆ ಹಾಕಿ ಸೋಡಿಸಿ ಎಲ್ಲ ಕಾಸಿ ಪ್ಲಾಸ್ಟಿಕ್ ಒರಿಜಿನಲ್ ಬಂಗಾರವನ್ನ. ಅದೇ ರೀತಿಯಲ್ಲಿ ದೇವರ ಮಾತುಗಳು ಕೂಡ, ಯೇಸು ಕ್ರಿಸ್ತ ಮಾಡಿದಂತ ಕಾರ್ಯಗಳು ಕೂಡ ಅನೇಕ ಇದ್ದಾರೆ. ಅವೆಲ್ಲ ಬರ್ತಾ ಇದ್ರೆ ಲೋಕನೇ ಸಾಕಾಗಲ್ಲ. ಅದು ಎಲ್ಲವನ್ನ ಫಿಲ್ಟರ್ ಮಾಡಿ ನಮ್ಮ ಭಕ್ತಿಗೆ ಎಷ್ಟು ಬೇಕೋ ಅಷ್ಟನ್ನ ದೇವರು ಏನ್ ಮಾಡಿದಾನೆ, ಕೊಟ್ಟಿದ್ದಾರೆ. ಅದಕ್ಕೆ ಆ ವಾಕ್ಯವನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಜಾಗ್ರತೆಯಿಂದ ಕೇಳಬೇಕು. ಕೀರ್ತನೆ ಬರೆದಂತ ಗ್ರಂಥ 12ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡೋಣ. ಕೀರ್ತನೆ ಬರೆದಂತ ಗ್ರಂಥ 12ನೇ ಅಧ್ಯಾಯ 6ನೇ ವಚನ. ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ನೋಡ್ರಿ ಅವು 7 ಸಾರಿ ನೋಡ್ರಿ 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿ ಲೋಪಾದಿಯಲ್ಲಿವೆ. ಚೊಕ್ಕ ಬೆಳ್ಳಿ ಲೋಪಾದಿಯಲ್ಲಿವೆ. 7 ಸಾರಿ ಪುಟಕ್ಕೆ ಹಾಕಿ ಚೊಕ್ಕ ಬೆಳ್ಳಿ ಲೋಪಾದಿಯಲ್ಲಿವೆ. ಆ ನುಡಿಗಳನ್ನ, ಆ ವಾಕ್ಯವನ್ನ ನಾವೇನ್ ಮಾಡಬೇಕು, ಜಾಗ್ರತೆಯಿಂದ ಕೇಳಬೇಕು. ಯಾಕಂದ್ರೆ ಆತನ ಮಾತು ಯಥಾರ್ಥವಾಗಿರ್ತಕ್ಕಂಥ ಮಾತುಗಳು. ನೋಡ್ರಿ, ಯಥಾರ್ಥ ಅಂದ್ರೆ ದೇವರ ವಾಕ್ಯ. ಒಬ್ಬ ಮನುಷ್ಯ ತಪ್ಪು ಮಾಡ್ಯಾನ ಅಂತ ಹೇಳ್ತದೆ. ಅವನು ಸರಿಯಾಗಿದ್ರೆ ಅವನು ಸರಿಯಾಗಿದ್ದಾನ ಅಂತ ಹೇಳ್ತದ. ನೀನು ಯಾವ ವಿಷಯದಲ್ಲಿ ಸರಿಯಾಗಿ ನಡೆದುಕೊಂಡಿದ್ಯೋ ಆ ವಿಷಯದಲ್ಲಿ ಸರಿಯಾಗಿ ನಡ್ಕೊಂಡ ಅಂತ ಹೇಳ್ತದೆ. ಯಾವ ವಿಷಯದಲ್ಲಿ ನೀನು ತಪ್ಪು ಮಾಡಿಯೋ ಆ ವಿಷಯದಲ್ಲಿ ನೀನು ತಪ್ಪು ಮಾಡ್ಯಾನ ಅಂತ ಹೇಳ್ತದೆ. ಆದಾಮನಿಂದ ಹಿಡಿದು ಇರುವವರೆಗೂ ಕೂಡ ಮನುಷ್ಯರು ಯಾವ ರೀತಿಯಲ್ಲಿ ನಡೆದುಕೊಂಡಿದ್ದಾರೋ, ಅವ್ರು ಏನು ಒಳ್ಳೇದು ಮಾಡಿದಾರ ಅಂತ ಬರೆಸಿದಾನೆ, ಅವ್ರು ಕೆಟ್ಟ ಮಾಡಿದಾರ ಕೆಟ್ಟದ್ದು ಬರೆಸಿದಾನೆ. ಅದು ಯಥಾರ್ಥವಾಗಿರತಕ್ಕಂಥದ್ದು ಮಾತು. ಅಂದ್ರೆ ಆತನ ದೇವರ ವಾಕ್ಯ ದೊಡ್ಡದಾದ್ಮೇಲೆ, ಎಲ್ಲದಕ್ಕಿಂತಲೂ ದೊಡ್ಡದಾದ್ಮೇಲೆ ಆ ವಾಕ್ಯವನ್ನು ಓದುವಂತ ನಾನು ನೀವು, ಆ ವಾಕ್ಯವನ್ನ ಕೇಳುವಂತ ನಾನು ನೀವು ಎಂತವರು? ಎಲ್ಲದಕ್ಕಿಂತಲೂ ದೊಡ್ಡ ಆತನ ದೇವರು. ಆ ದೇವರಿಂದ ಬಂದಂತ ವಾಕ್ಯ ಎಲ್ಲದಕ್ಕಿಂತಲೂ ದೊಡ್ಡದು. ಎಲ್ಲದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಆ ವಾಕ್ಯವನ್ನ ನಾನು ನೀವು ಏನ್ ಮಾಡ್ತಾ ಇದ್ವಿ, ಓದುತ್ತಾ ಇದ್ವಿ. ಆ ಮಾತುಗಳನ್ನ ನಾನು ನೀವು ಮಾಡ್ತಾ ಇದ್ವಿ, ಕೇಳ್ತಾ ಇದ್ದೀವಿ. ಹಾಗಾದ್ರೆ ಕೇಳುವಂತ ನೀನು ಕೂಡ ದೊಡ್ಡ ಆತನ ವಾಕ್ಯವನ್ನು ಓದುವಂತ ನಾವು ಕೂಡ ದೊಡ್ಡವರು. ಧನ್ಯರು. ಅದಕ್ಕೆ ನಾನು ಬರೆದಂತ ಸುವಾರ್ತೆಯಲ್ಲಿ ಆ ವಾಕ್ಯವನ್ನು ಕೇಳಿ ಆ ವಾಕ್ಯದಂತೆ ನಡೆದುಕೊಳ್ಳುವಂತ ನನ್ನ ಜೀವಿತ ಧನ್ಯತೆಯಿಂದ ಕೂಡಿರತಕ್ಕಂಥ ಜೀವಿತ. ಧನ್ಯತೆಯಿಂದ ಕೂಡಿರತಕ್ಕಂಥ ಜೀವಿತ. ಮಾರ್ಕನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡೋಣ. ಮಾರ್ಕನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನ. ಹೀಗೆ ನೀವು ಕಲಿತು ಬಂದಿರುವ ಸಂಪ್ರದಾಯಗಳಿಂದ ದೇವರ ವಾಕ್ಯವನ್ನ
ನಿರರ್ಥಕ ಮಾಡಿದ್ದೀರಿ ಅಂತ ಹೇಳ್ತಾನೆ. ನೋಡ್ರಿ, ನಮ್ಮ ಸಂಪ್ರದಾಯಗಳ ನಿಮಿತ್ತ, ನಮ್ಮ ಪದ್ಧತಿಗಳ ನಿಮಿತ್ತ, ನಮ್ಮ ಆಚಾರಗಳನ್ನು ಮಾಡಿ ದೇವರ ವಾಕ್ಯವನ್ನು ನಾವು ಏನ್ ಮಾಡ್ತಾ ಇದ್ವಿ? ನಿರರ್ಥಕ ಮಾಡ್ತಾ ಇದ್ವಿ, ಕಾಲ ಕಸವಾಗಿ ಮಾಡ್ತಾ ಇದ್ವಿ. ನಮ್ಮ ಸಂಪ್ರದಾಯಗಳನ್ನ ನಾವು ಮಾಡಿ ದೇವರ ವಾಕ್ಯವನ್ನು ನಾವು ಏನ್ ಮಾಡ್ತಾ ಇದೀವಿ? ನಿರರ್ಥಕ ಮಾಡ್ತಾ ಇದ್ದೀವಿ. ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ರೆ ನಿನ್ನ ಪ್ರಾಣಕ್ಕೆ ಜೀವನ ಬರಲ್ಲ. ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ರೆ ನಿನ್ನ ಮನಸ್ಸಿಗೆ ಹರ್ಷವೂ ಬರಲ್ಲ. ನೀನು ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ರೆ ನಿನ್ನ ಎಲುಬುಗಳಿಗೆ ಜೀವವೂ ಬರಲ್ಲ. ನೀನು ವಾಕ್ಯವನ್ನು ನಿರರ್ಥಕ ಮಾಡಿದ್ರೆ ನಿನಗೆ ನಿತ್ಯ ಜೀವ. ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ರೆ ಶ್ವಾಸ, ಆ ಜೀವ ನಿನ್ನಲ್ಲಿ ಬರಲ್ಲ. ಒಣಗಿದ ಎಲುಬುಗಳಿಗೆ ಕೂಡ ದೇವರು ಜೀವವನ್ನು ಕೊಡ್ತಾರೆ. ಆ ಒಣಗಿದ ಜೀವ, ಆ ಒಣಗಿದ ಎಲುಬಿಗೆ ಜೀವ ಬರ್ಬೇಕಂದ್ರೆ ಎಲುಬು ಏನ್ ಮಾಡಬೇಕು? ಯೆಹೋವನ ವಾಕ್ಯವನ್ನ ಕೇಳಬೇಕು. ಕೇಳಿದ್ರೆ ಇರ್ತಾರೆ. ಆ ನುಡಿಗಳನ್ನ ನಾವು ಕೇಳಿ ನಮ್ಮ ಸಂಪ್ರದಾಯಗಳ ನಿಮಿತ್ತವಾಗಿ ನಮ್ಮ ಆಚಾರ ವಿಚಾರ ಪದ್ಧತಿಗಳನ್ನ ಅನುಸರಿಸಿ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ರೆ ನಿನ್ನ ಪ್ರಾಣಕ್ಕೆ ಉಜ್ಜೀವನ ಎಲ್ಲಿ ಬರುತ್ತೆ? ನಿನ್ನ ಮನಸ್ಸಿಗೆ ಸಂತೋಷ, ಸಮಾಧಾನ, ನೆಮ್ಮದಿ, ಹರ್ಷವು ಎಲ್ಲಿ ಬರ್ತದೆ? ಒಣಗಿದಂತ ಎಲುಬುಗಳು ಕೂಡ ಜೀವ ಎಲ್ಲಿದೆ ಬರ್ತದೆ? ಜೀವವು ಆ ಜೀವ ಬರಬೇಕಂದ್ರೆ ಆ ವಾಕ್ಯಗಳನ್ನ ಭಕ್ತಿಯಿಂದ, ನಂಬಿಕೆಯಿಂದ ಆತನ ಮಾತುಗಳನ್ನು ನೀನು ಕೈಗೊಂಡು ನಡೆಯಬೇಕು. ನೀನು ಆತನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ಧನ್ಯನು ಅಂತ ಹೇಳಿದಾನೆ. ಬರೀ ವಾಕ್ಯ ಕೇಳೋದು ಮತ್ತೆ ಸಂಪ್ರದಾಯಗಳು ಮಾಡೋದು, ವಾಕ್ಯ ಕೇಳೋದು ಮತ್ತೆ ಮನುಷ್ಯರ ಪದ್ಧತಿಗಳನ್ನು ಮಾಡೋದು, ಆತನ ವಾಕ್ಯ ಕೇಳೋದು ಹಬ್ಬ ಅಮಾವಾಸ್ಯೆಗಳು ಹುಣ್ಣಿಮೆಗಳು ಮಾಡೋದು, ಆತನ ವಾಕ್ಯವನ್ನು ಕೇಳೋದು ಮತ್ತೆ ಎಲ್ಲ ಕೇಳಬಾರದು, ಆತನ ವಾಕ್ಯ ಕೇಳೋದು ಮತ್ತೆ ಅದೇ ಕ್ರಿಸ್ಮಸ್ ಹಬ್ಬ ಮಾಡೋದು, ಅದೇ ಆತನ ವಾಕ್ಯ ಕೇಳೋದು ಅದೇ ಗುರು ಹಬ್ಬ ಮಾಡೋದು, ಆತನ ವಾಕ್ಯ ಕೇಳೋದು ಮನಸ್ಸಿಗೆ ಬಂದಂಗೆ ಆರಾಧನೆ ಮಾಡೋದು, ಆತನ ವಾಕ್ಯ ಕೇಳೋದು ಕಥನ ಭೋಜನ ಯಾವಾಗ ತಗೊಳ್ಳೋದು. ಅಂದ್ರೆ ನೀವು ಮನುಷ್ಯರ ಸಂಪ್ರದಾಯಗಳ ನಿಮಿತ್ತ ದೇವರ ವಾಕ್ಯವನ್ನು ಮನುಷ್ಯರು ಏನ್ ಮಾಡ್ತಾರೆ? ನಿರರ್ಥಕ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮನುಷ್ಯನ ಅರ್ಥಕೊಂಡಿದ್ದಾರ. ಓದ್ರಿ ಯಾರಾದ್ರೂ 23ನೇ ಆತನ ತುಟಿಗಳಿಂದ ಆತನ ತುಟಿಯಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಯೋಬನು ಏನ್ ಹೇಳ್ತಾ ಇದ್ದಾನಂದ್ರೆ, ದೇವರ ಬಾಯಿಂದ ಆತನ ತುಟಿಯಿಂದ ಬರುವಂತಹ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಅಂದ್ರೆ ಆತನ ಮಾತುಗಳನ್ನು ನೆರವೇರಿಸೋದಕ್ಕೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ದೇವರ ಮಾತುಗಳ
ದೇವರ ನುಡಿಗಳನ್ನ, ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ನಿಧಿಯಂಗೆ ಇಟ್ಕೊಳ್ಬೇಕಂತಂದ್ರೆ, ನಿಧಿಯನ್ನ ಯಾವ ರೀತಿಯಲ್ಲಿ ಬಚ್ಚಿಟ್ಟುಕೊಳ್ಳುವೋ ಆ ರೀತಿಯಲ್ಲಿ ಆತನ ಮಾತುಗಳನ್ನ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದಾನೆ ಯೋಬನು. ಅದಕ್ಕೆ ನಾನು ನೀನು ಕೂಡ ಆತನ ವಾಕ್ಯವನ್ನ, ಆತನ ನುಡಿಗಳನ್ನ, ಆತನ ಮಾತುಗಳನ್ನ ನಿಧಿಯನ್ನಾಗಿ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಬೇಕು. ಆತನ ನುಡಿಗಳನ್ನ ನಿಧಿಯನ್ನಾಗಿ ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿವೆ ಅನ್ಕೋ, ನಮ್ಮ ಹೃದಯಕ್ಕೆ ಹರ್ಷವನ್ನು ಉಂಟು ಮಾಡುತ್ತದೆ, ನಮ್ಮ ಪ್ರಾಣಕ್ಕೆ ಉಜ್ಜೀವನ ಮಾಡುತ್ತದೆ. ಜೀವ ಇಲ್ಲದಂತ ಮನಸ್ಸಿಗೆ, ಜೀವ ಇಲ್ಲದಂತ ಎಲುಬುಗಳಿಗೆ ಜೀವವನ್ನು ಕೂಡ ಕೊಡುವಂತದ್ದಾಗಿದೆ. ಈಗ ಯೋಬನು ಆಶೀರ್ವದಿಸಕ್ಕೆ ಕಾರಣ ಏನಂತಂದ್ರೆ, ಅದನ್ನು ಅತ್ಯುನ್ನತವಾಗಿ ಆಶೀರ್ವಾದವನ್ನು ಹೊಂದುವುದಕ್ಕೆ ಕಾರಣ ಏನಂತಂದ್ರೆ, ಆತನ ನುಡಿಗಳನ್ನ ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡನ್ನ. ಅದಕ್ಕೆ ಆತನು ದನಗಳು, ಒಂಟೆಗಳು, ಕುದುರೆಗಳು, ಕಥೆಗಳು ಸತ್ತು ಹೋದ್ರು ಆತನ ಏನ್ ಮಾಡಲಿಲ್ಲ, ಆತನ ಮಾತನ್ನ ಹಿಂದಿಗೆ ಇರಲಿಲ್ಲ. ಲಾಸ್ಟಿಗೆ ಆತನ ಪ್ರಾಣ ಹೋಗುವಂತ ಸ್ಥಿತಿಯೇ ಬಂದು ಕೂಡ ಆತನ ಮಾತುಗಳನ್ನು ಧಿಕ್ಕರಿಸಲಿಲ್ಲ ಯೋಬ. ಯಾಕೆ ಅಂತಂದ್ರೆ ಆತನ ನುಡಿಗಳನ್ನ ಅದಕ್ಕೆ ಆ ನುಡಿಗಳೇ ಆತನನ್ನು ಏನ್ ಮಾಡಿದೆ, ಆಶೀರ್ವಾದವನ್ನು ಉಂಟು ಮಾಡುವ ಹಾಗೆ ಮಾಡಿದೆ, ಮೊದಲಕ್ಕಿಂತ ಹೆಚ್ಚಿನನ್ನಾಗಿ ಮಾಡುವ ಹಾಗೆ ಮಾಡಿದೆ. ಇವತ್ತು ಆ ನುಡಿಗಳು ನಮ್ಮ ಹೃದಯದಲ್ಲಿ ನಾವು ಏನಾಗಿ ಬಚ್ಚಿಟ್ಟುಕೊಂಡ್ರೆ ದೇವರು ಖಂಡಿತವಾಗಿ ನಮ್ಮನ್ನು ಕೂಡ ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಆತನಿಂದ ಹೊರಟಂತ ತುಟಿಯಿಂದ ಹೊರಟಕ್ಕಂತ ನಿಯಮಗಳಿಗೆ ನಾವೇನ್ ಮಾಡ್ಬೇಡ, ಹಿಂದೆಗೆ ಮನುಷ್ಯರ ಸಂಪ್ರದಾಯಗಳ ನಿಮಿತ್ತವಾಗಿ ಆತನ ವಾಕ್ಯವನ್ನು ನಾವು ನಿರರ್ಥಕ ಮಾಡಬೇಕು. ಎರಡನೇದಾಗಿ ಯೆಜ್ರನು ಬರೆದಂತ 7ನೇ ಅಧ್ಯಾಯ 10ನೇ ವಚನ, ಈ ವಚನವನ್ನು ಹೇಳಿ ನಮ್ಮ ಯೆಜ್ರನು ಬರೆದಂತ 7ನೇ ಅಧ್ಯಾಯ 10ನೇ ವಚನ. ಯೆಜ್ರನು ಬರೆದಂತ 7ನೇ ಅಧ್ಯಾಯ 10ನೇ ವಚನ. ನಿನಗೆ ದುರ್ಗತಿಯು. ಯೆಜ್ರನು ಬರೆದಂತ 7ನೇ ಅಧ್ಯಾಯ 10ನೇ ವಚನ. ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ, ಯೆಜ್ರನು ಏನ್ ಮಾಡಿದಂತಂದ್ರೆ ಯೆಹೋವನ ಧರ್ಮಶಾಸ್ತ್ರವನ್ನು ಏನ್ ಮಾಡಿದಂತೆ, ಅಭ್ಯಾಸ ಮಾಡ್ಯಾನಂತೆ. ಏನ್ ಮಾಡಿದಾನೆ, ಅಭ್ಯಾಸ ಮಾಡಿದಾನೆ, ಕಲಿತಿದ್ದಾನೆ. ಯಾರು 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 ಯೆಜ್ರನು. ಹೊರಗಡೆ ಯಾರು ಹೋಗಿದಾರ ಹೆಸರು ನಾನು ಆಮೇಲೆ ಪೂಜೆ ಮಾಡೋಣ. ಅವರು ಓಕೆ. ಯೆಜ್ರನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಮಾಡಿದ. ಈಗ ನೀವು ಕೂಡ ಅಭ್ಯಾಸ ಮಾಡ್ತಾ ಇದ್ದೀರಲ್ಲ, ನೀವು ಯೆಹೋವನ ಕೇಳ್ತಾ ಇದ್ರಲ್ಲ, ವಾಕ್ಯ ಕೇಳ್ತಾ ಇದ್ರಲ್ಲ, ಯಾರು ಕೇಳ್ತಾ ಇದ್ರಿ? ಯೆಹೋವನ ಮಾತುಗಳನ್ನು ಯಾರು ಕೇಳ್ತಾ ಇದ್ರಿ? ಯೋಬ ಏನ್ ಮಾಡಿದಾನೆ ಅಂದ್ರೆ, ಕೇಳಿ ಆತನ ನುಡಿಗಳನ್ನ ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಕೊಂಡ. ಈಗ ಯೆಜ್ರನು ಕೂಡ ಯೆಹೋವನ ಮಾತುಗಳನ್ನ ಅಭ್ಯಾಸ ಮಾಡಿದ, ನೀವು ಕೂಡ ಕಲ್ತ್ಕೊಳ್ಳೋದಿದ್ರಿ. ನೀವು ಯಾಕೆ ಕಲ್ತ್ಕೊಳ್ತಾ ಇದ್ರಿ? ಯಾಕೆ ನೀವು ಅಭ್ಯಾಸ ಮಾಡ್ತಾ ಇದ್ರಿ ಆತನ ನುಡಿಗಳನ್ನ? ಯಾಕೆ ಅಂದ್ರೆ ಯೆಜ್ರನು ಯಾಕೆ ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾನಂದ್ರೆ, ಅಭ್ಯಾಸಿಸಿದಂತಹ ನುಡಿಗಳನ್ನ ಅನುಸರಿಸಬೇಕು, ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಅನುಸರಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದಾರೆ. ನೋಡ್ರಿ, ಅಭ್ಯಾಸ ಮಾಡಬೇಕು, ಕೇಳಬೇಕು, ಕೇಳಿದ ನಾವ್ ಏನ್ ಮಾಡ್ಬೇಕು, ಅದನ್ನ
ಅನುಸರಿಸಬೇಕು, ಅದರಂತೆ ನಾವು ನಡ್ಕೋಬೇಕು. ಆ ಇಸ್ರಾಯೇಲರಿಗೆ ಆ ವಿಧಿಗಳನ್ನ ಕಲಿಸಬೇಕು. ಮತ್ತೆ ನಾವು ಕೇಳಬೇಕು, ಕೇಳಿ ನಾವು ಅನುಸರಿಸಬೇಕು. ಅನುಸರಿಸಿದ ಮೇಲೆ ನಾವು ಇತರರಿಗೆ ಅವ್ರನ್ನ ಏನ್ ಮಾಡ್ಬೇಕು, ಕಲಿಸಬೇಕು. ನಾವು ಕೂಡ ಹಾಗೆ ಮಾಡಬೇಕು. ಆತನ ನುಡಿಗಳನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಅದನ್ನ ಕೈಗೊಂಡು ನಡೆಯಬೇಕು. ಕೈಗೊಂಡು ನಡೆದ ಮೇಲೆ ಇತರರಿಗೆ ನಾವು ಅದನ್ನ ಕಲಿಸಬೇಕು. ಅದಕ್ಕೆ ದೇವರ ವಾಕ್ಯವು ಎಷ್ಟು ದೊಡ್ಡದಂದ್ರೆ ಎಲ್ಲಕ್ಕಿಂತಲೂ ಉನ್ನತವಾಗಿರತಕ್ಕಂಥ ಎಲ್ಲದಕ್ಕಿಂತಲೂ ಶ್ರೇಷ್ಠ. ಆ ನುಡಿಗಳಲ್ಲಿ ಜೀವವನ್ನು ಉಂಟು ಮಾಡುವಂತಹ ಶಕ್ತಿ ಇದೆ. ಈಗ ದೇವರ ಮಾತಿನಿಂದ ಈ ಜಗತ್ತು ಉಂಟಾಗಿದೆ. ಅದೇ ದೇವರ ಮಾತಿನಿಂದ 2ನೇ ಪೇತ್ರನ ಪತ್ರಿಕೆ ನೋಡುತ್ತದೆ, ಅದೇ ದೇವರ ಮಾತಿನಿಂದ ಈ ಬೆಂಕಿಯಿಂದ ನಾಶವಾಗುವುದಕ್ಕಾಗಿ ಸಿದ್ಧವಾಗಿದೆ ಈ ಪ್ರಪಂಚ. ದೇವರ ವಾಕ್ಯವನ್ನ ಜೀವ ಕೊಡುವಂತದ್ದಾಗಿದೆ. ಆ ದೇವರ ವಾಕ್ಯವನ್ನು ನೀನು ಧಿಕ್ಕರಿಸಿದ್ರೆ, ಆ ದೇವರ ವಾಕ್ಯವನ್ನು ನೀನು ಮೀರಿದ್ರೆ, ಆ ನುಡಿಗಳನ್ನ ಮೀರಿ ನೀನು ನಡೆದುಕೊಂಡ್ರೆ ನಿಮಗೆ ಶಿಕ್ಷೆ ಕೂಡ ಖಚಿತವಾಗುತ್ತದೆ. ಅದಕ್ಕೆ ನಾವು ಶಿಕ್ಷೆಗೆ ಪಾರಾಗುವುದಿಲ್ಲ. ಆತನ ನುಡಿಗಳನ್ನು ನಿಧಿಯನ್ನಾಗಿ, ಆತನ ನುಡಿಗಳನ್ನು ನಾವು ಅಭ್ಯಾಸ ಮಾಡೋಣ, ನಾವು ಅನುಸರಿಸೋಣ. ಅನುಸರಿಸಿ ಇತರರಿಗೆ ನಾವು ಕಲಿಸೋಣ. ದೇವರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆ ಕೊಡೋಣ, ಎಲ್ಲರಿಗಿಂತಲೂ ಪ್ರಾಮುಖ್ಯತೆ ಕೊಡೋಣ. ಅದನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಕೈಗೊಂಡು ನಡೆಯೋಣ ಅಂತ ಹೇಳ್ತಾ ಈ ವಾಕ್ಯ ಭಾಗವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಈ ವಾಕ್ಯವು ನಮ್ಮನ್ನು ಆತ್ಮೀಯ ದೇವರು ಆಶೀರ್ವದಿಸಲಿ.